ನಮಸ್ಕಾರ ಎಲ್ಲರಿಗೂ. ಇವತ್ತಿನ ವಿಡಿಯೋದಲ್ಲಿ ಸೂಪರ್ ಆಗಿ ಒಂದು ಒಳ್ಳೆ ಬ್ರೇಕ್ಫಾಸ್ಟನ್ನು ಮಾಡ್ತಾ ಇದ್ದೀನಿ. ವಿಡಿಯೋನ ಕೊನೆವರೆಗೂ ನೋಡಿ. ನಮ್ಮ ವಿಡಿಯೋಸ್ ರೆಸಿಪಿಗಳು ನಿಮ್ಗೆ ಇಷ್ಟ ಆಗ್ತಾ ಇದ್ದರೆ ನಮ್ಮ ವಿಡಿಯೋಸ್ಗೊಂದು ಲೈಕ್ ಕೊಡಿ, ಹಾಗೆ ಶೇರ್ ಮಾಡ್ಕೊಳ್ಳಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಈಗ ಒಂದು ಪಾತ್ರೆಗೆ 3 ಕಪ್ಪಷ್ಟು ಅಕ್ಕಿ ಹಿಟ್ಟನ್ನು ತಗೊಂಡಿದ್ದೀನಿ. ಅರ್ಧ ಸ್ಪೂನಷ್ಟು ಜೀರಿಗೆ, ಒಂದು ಈರುಳ್ಳಿ ಸಣ್ಣದಾಗಿ ಕಟ್ ಮಾಡಿರುವಂಥದ್ದು, ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಜೊತೆಯಲ್ಲಿ ಹಸಿಮೆಣಸಿನಕಾಯಿ ಎರಡರಿಂದ 3 ಹಸಿಮೆಣಸಿನಕಾಯಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಹಾಗೆಯೇ ಸ್ವಲ್ಪ ಕರಿಬೇವು ಸೊಪ್ಪನ್ನು ಸಹ ನಾನು ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಈಗ ರುಚಿಗೆ ಬೇಕಾದಷ್ಟು ಉಪ್ಪನ್ನು ಸಹ ಸೇರಿಸ್ಕೊಳ್ಬೇಕು. ಇದನ್ನೆಲ್ಲ ಹಾಕಿದ ಮೇಲೆ ಹೀಗೆ ಚೆನ್ನಾಗಿ ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ಬೇಕು. ಈಗ ಸ್ವಲ್ಪನೇ ನೀರನ್ನು ಮಿಕ್ಸ್ ಮಾಡ್ತಾ ಇದ್ದೀನಿ. ಈ ನೀರು ಬಂದು ಬಿಸಿ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಉಗುರು ಬೆಚ್ಚು ಇರೋಷ್ಟು ಬಿಸಿಯಲ್ಲಿ ನೀರನ್ನು ಹಾಕಬೇಕಾಗುತ್ತೆ. ಸ್ವಲ್ಪ ನೀರನ್ನು ಬಿಸಿ ನೀರನ್ನು ಹಾಕ್ಕೊಂಡು ಹೀಗೆ ಮಿಕ್ಸ್ ಮಾಡ್ಕೊಳ್ಬೇಕು. ತಣ್ಣಗಿರೋ ನೀರು ಹಾಕೋಕೆ ಹೋಗಬೇಡಿ, ಸ್ವಲ್ಪ ಬಿಸಿ ಮಾಡಿಕೊಂಡು ಹೀಗೆ ಹಾಕ್ಕೊಳ್ಳಿ. ನೋಡಿ, ಇಲ್ಲಿ ಹೇಗೆ ಚಪಾತಿ ಹಿಟ್ಟನ್ನು ಕಲಿಸ್ಕೊಳ್ತೀವಿ ಹಾಗೆ ನಾನಿಲ್ಲಿ ಅಕ್ಕಿ ಹಿಟ್ಟನ್ನು ಕಲಿಸ್ಕೊಂಡಿದ್ದೀನಿ. ಸ್ವಲ್ಪ ಸಾಫ್ಟಾಗೇ ಇರಲಿ, ತುಂಬಾ ನೀರು ಹಾಕೋದು ಬೇಡ ಅಥವಾ ತುಂಬಾ ಗಟ್ಟಿ ಮಾಡೋದು ಸಹ ಬೇಡ. ನೋಡಿ, ಈ ಮಟ್ಟಿಗೆ ಚಪಾತಿ ಹಿಟ್ಟು ಕಲಿಸಿ 1 ಅವರ್, ಮಿನಿಮಮ್ 1 ಅವರ್ ತನಕ ತಟ್ಟೆನ ಮುಚ್ಚಿ ಇಡಬೇಕು. ಈಗ ನೋಡಿ 1 ಅವರ್ ಆಗಿದೆ. 1 ಅವರ್ ಆದಮೇಲೆ ಚೆನ್ನಾಗಿ ಹಿಟ್ಟು ಊರಿದ ಮೇಲೆ ಸ್ವಲ್ಪ ಸಾಫ್ಟ್ನೂ ಆಗಿನೂ ಚೆನ್ನಾಗಿ ಸಾಫ್ಟ್ ಆಗುತ್ತೆ. ಸೊ ಈಗ ನಾನಿಲ್ಲಿ ಬಟರ್ ಪೇಪರ್ ತಗೊಂಡಿದ್ದೀನಿ. ನೋಡಿ, ಈ ಸೈಜ್ ಬಟರ್ ಪೇಪರ್ ತಗೊಂಡಿದ್ದೀನಿ. ಸ್ವಲ್ಪ ಇದಕ್ಕೆ ಎಣ್ಣೆನ ಹಚ್ಕೊಳ್ಬೇಕು, ಅಂದರೆ ಕೈಗೆ ಎಣ್ಣೆನ ಹಚ್ಕೊಂಡು ಹೀಗೆ ಬಟರ್ ಪೇಪರ್ಗೆ ಸವರ್ಕೊಳ್ಳೋಣ. ನೋಡಿ, ಈಗ 1 ಮುಷ್ಟಿಯಷ್ಟು ಹಿಟ್ಟನ್ನು ತಗೊಂಡಿದ್ದೀನಿ. ಸ್ವಲ್ಪ ಜಾಸ್ತಿನೇ ಇದೆ, ತೊಂದರೆ ಇಲ್ಲ, ಚೆನ್ನಾಗಿ ಸ್ಪ್ರೆಡ್ ಮಾಡ್ಬೋದು. ಹೀಗೆ ನೋಡಿ, ಕೈಗೇನಾದರೂ ಹಿಟ್ಟು ಅಂಟ್ಕೊಳ್ತಂದರೆ ಸ್ವಲ್ಪ ನಾವು ಹೀಗೆ ಎಣ್ಣೆನ ಸವಸ್ಕೊಂಡ್ರೆ ಸಾಕು. ಹೀಗೆ ನೋಡಿ, ಸಾಫ್ಟಾಗಿರೋದ್ರಿಂದ ಬೇಗನೆ ನಾವು ಹೀಗೆ ತಟ್ಕೊಳ್ಬೋದು. ಫಸ್ಟ್ ಟೈಮ್ ಮಾಡೋದಿದ್ರೆ ನೀವು ಹೀಗೆ ನಿಧಾನಕ್ಕೆ ತಟ್ಕೊಳ್ಳಿ. 1-2 ರೊಟ್ಟಿ ಮಾಡೋ ತನಕ ಹೀಗೆ ನಿಧಾನಕ್ಕೆ ಮಾಡಿ, ತೊಂದರೆ ಇಲ್ಲ. ಮತ್ತೆ ಮಾಡ್ತಾ 2, 3, 4 ಹಾಗೆ ಮಾಡ್ತಾ ಕಂಟಿನ್ಯೂಸ್ ಆಗಿ ಮಾಡ್ತಾ ನಿಮಗೆ ಆ ಬ್ಯಾಲೆನ್ಸ್ ಸಿಕ್ಬಿಡುತ್ತೆ. ಆವಾಗ ನೀವು ಫಾಸ್ಟಾಗೂ ಸಹ ಹೀಗೆ ರೊಟ್ಟಿನ ತಟ್ಕೊಳ್ಬೋದು. ನೋಡಿ, ಹೀಗೆ ಎಷ್ಟು ಅಗಲ ಬೇಕೋ ಅಷ್ಟು, ನೋಡಿ ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ತೆಳ್ಳಗೆ ನಾವು ರೊಟ್ಟಿನ ತಟ್ಕೊಳ್ಬೋದು. ನೋಡಿ, ಈಗ ರೊಟ್ಟಿನ ಚೆನ್ನಾಗಿ ತಟ್ಟಿದ್ದೇನೆ. ಸೊ ತವಾ ಸ್ವಲ್ಪ ಬಿಸಿಯಾಗಿದೆ, ತವಾಗೆ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ. ಈಗ ನೋಡಿ, ಬಟರ್ ಪೇಪರ್ ಸಮೇತ ನಾನು ತವಾಗೆ ಇಡ್ತಾ ಇದ್ದೀನಿ. ಸ್ವಲ್ಪ ಫ್ರೈ ಆದಮೇಲೆ, ಅಂದರೆ ಒಂದು 10 ಸೆಕೆಂಡು ಬೇಯ್ತಾ ಇರಬೇಕಾದ್ರೆ ಈಗ ಪೇಪರ್ನ ತೆಗೆದ್ರೆ ಆಯಿತು. ಒಂದು ಕಡೆ ಸ್ವಲ್ಪ ಚೆನ್ನಾಗಿ ಬೇಯ್ತಾ ಇರಲಿ. ಈಗ ಒಂದು ಕಡೆ ಚೆನ್ನಾಗಿ ಬೇಯ್ತಾ ಇದೆ, ತಿರುಗಿಸಿ ಹಾಕ್ಕೊಳ್ಳೋಣ. ಒಂದ್ಸರಿ ತಿರುಗಿಸಿ ಹಾಕ್ಕೊಂಡು ಸ್ವಲ್ಪ ಲೈಟಾಗಿ ಎಣ್ಣೆನ ಸವರ್ಕೊಳ್ಬೇಕು.
ನೋಡಿ ಹೀಗೆ ಪರ್ಫೆಕ್ಟಾಗಿ ಚೆನ್ನಾಗಿ ಫ್ರೈ ಆಗಿದೆ. ತುಂಬ ಹೈ ಫ್ಲೇಮಲ್ಲಿ ಇಟ್ಟು ಫ್ರೈ ಮಾಡೋದು ಬೇಡ, ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡಿಕೊಂಡ್ರೆ ಸಾಕು. ಅದೇ ರೀತಿಯೇ ಎಲ್ಲ ರೊಟ್ಟಿನ ಹೀಗೆ ನಾವು ಮಾಡ್ಕೊಳ್ಬೋದು ಸುಲಭವಾಗಿ. ಸ್ವಲ್ಪ ಫಸ್ಟ್ ಟೈಮ್ ಮಾಡೋದಿದ್ರೆ ಸ್ವಲ್ಪ ಕಷ್ಟ ಆಗ್ಬೋದು, ಸ್ವಲ್ಪ ಹುಷಾರಾಗಿ ನೋಡಿಕೊಂಡು ಹಿಟ್ಟು ಹೇಗೆ ಕಲಿಸ್ಕೊಳ್ಬೇಕು ಮತ್ತು ಹೇಗೆ ತಟ್ಟಬೇಕು, ಹೇಗೆ ಫ್ರೈ ಮಾಡಬೇಕು ಅದನ್ನು ಒಂದು ಸ್ವಲ್ಪ ನೋಡಿಕೊಂಡ್ರೆ ಏನೂ ತೊಂದರೆ ಇಲ್ಲ. ಫಸ್ಟ್ ಟೈಮ್ ಮಾಡೋರು ಸಹ ಸೂಪರಾಗಿ ಅಕ್ಕಿ ರೊಟ್ಟಿಯನ್ನು ಮನೆಯಲ್ಲೇ ಮಾಡ್ಬೋದು. ಸೊ ನೋಡಿದ್ರಲ್ಲ ವಿಡಿಯೋ ಎಷ್ಟು ಚೆನ್ನಾಗಿದೆ ಅಂತ, ರೆಸಿಪಿನೂ ಸಹ ತುಂಬ ಸಖತ್ತಾಗಿದೆ ಅಂತ. ಸೊ ನೀವು ಸಹ ಈ ರೆಸಿಪಿನ ಮನೇಲಿ ಒಂದ್ಸರಿ ಟ್ರೈ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಒಟ್ಟಿಗೆ ಕುಂತು ಖುಷಿಯಾಗಿ ಎಲ್ಲರೂ ಊಟ ಮಾಡಿ, ಮತ್ತು ಎಲ್ಲರೂ ಸಹ ಯಾವಾಗಲೂ ಖುಷಿಯಾಗಿರಿ.